ಗಾಯ್ಸ್, ಇದು ಹಳೆ ವಿಡಿಯೋ. ನನಗೆ ಆ ವಿಡಿಯೋ ಇಷ್ಟ ಆಯಿತು, ಅದಕ್ಕೆ ಸುಮ್ಮನೆ ಅಪ್ಲೋಡ್ ಮಾಡಿದೆ. ನನಗೆ ಇತ್ತೀಚೆಗೆ ನಮ್ಮ ಮನೆಯವ್ರು ಬಂದಮೇಲೆ ಕೆಲಸ ಜಾಸ್ತಿ ಅಲ್ಲ, ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ನನಗೆ ಏನೂ ಬೇಡ ಅನ್ನಿಸ್ತಾಯಿದೆ. ಹಂಗಾಗಿ ಅದಕ್ಕೆ ವೀಡಿಯೋ ಮಾಡಿಲ್ಲ. ಇನ್ಮೇಲೆ ವೀಡಿಯೋ ಮಾಡೋದು ನಂಗೆ ಮೂಡಿದ್ರೆ, ಮನಸ್ಸಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ನಾನು ಇಂಟ್ರೆಸ್ಟನ್ನ ಕಳ್ಕೊಂಬಿಟ್ಟಿದ್ದೀನಿ. ಯಾವಾಗೇನೋ ಫ್ರೀಯಾಗಿದ್ದೆ, ಮಾಡಬೇಕು ಅನಿಸ್ತಿತ್ತು, ಮಾಡ್ತಿದ್ದೆ. ನನಗೆ ಬೇಗ ನಾನು ಎಲ್ಲದರಲ್ಲೂ ಬೇಗ ಆಸಕ್ತಿನ ಕಳ್ಕೊಂಬಿಡ್ತೀನಿ. ಹಂಗಾಗಿ ಇನ್ಮೇಲೆ ವೀಡಿಯೋ ಮಾಡಿದೆ, ಇಲ್ಲ ಅಂದರೆ ಇಲ್ಲ. ನೋಡಬೇಕು. ಯಾರ್ಯಾರು ನನಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನನಗೆ ಸಪೋರ್ಟ್ ಮಾಡಿದ್ದೀರಾ, ಅವ್ರಿಗೆಲ್ಲರಿಗೂ ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಎಲ್ಲ ಸೌಕರ್ಯ ಸೌಲಭ್ಯ, ಎಲ್ಲ ಸುಖ ಆರೋಗ್ಯ ಕೊಟ್ಟು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನ ಕಾಪಾಡಲಿ. ಥ್ಯಾಂಕ್ ಯು ಸೋ ಮಚ್. ನಾವು ಕಡೂರಿಗೆ ಹೋಗ್ತಾ ಇದ್ವಿ ನಮ್ಮ ಅತ್ತೆ ಮನೆಗೆ. ಅದೇ ಹೇಳಿದ್ನಲ್ಲ, ಪಿತೃಪಕ್ಷದ ಪೂಜೆ ಮಾಡಿಸ್ಬೇಕು ಅಂತ. ಅದ್ರ ಬಗ್ಗೆ ಏನು ಎತ್ತಾಯ್ತು ಮುಂದೆ ಇದೇ ವಿಡಿಯೋದಲ್ಲಿ ಇದು ನಮ್ಮ ಅತ್ತೆ ಮನೆ ಕಡೂರು. ನಮ್ಮ ಅತ್ತೆಗೆ ಅತ್ತೆ ಅಂತ ಕೂಗಲ್ಲ, ನಾವು ಅಮ್ಮ ಅಂತ ಕರಿತೀವಿ. ಪಿತೃಪಕ್ಷದ ಪೂಜೆ ಇತ್ತು, ಅದಕ್ಕೆ ಬಂದಿದ್ವಿ. ನಮ್ಮ ಅತ್ತೆದು ವಾಯ್ಸು ಕೇಳಲಿ ಅಂತೇಳಿ ಶೂಟ್ ಮಾಡಿದ್ವಿ. ಕೇಳಿ. ಈಗ ಸುಮಾರು 50 ವರ್ಷದ ಮೇಲೆ ಆತಾವ ತಂದು ಮುಂದೆ ನೆನಪಿಗಿರಿಸ್ತದೆ. ನೀವು ಹೋಗಿ ಕುಡಿಯೋದಿದ್ರೆ ಕುಡಿ, ಕಾಫಿ ಎಲ್ಲ ಫೋಟೋ ತಕ್ಕಂತೀಯ ಇರ್ಲಿ ಅಂತ ನೆನಪಿಗೆ ಇಟ್ಕೊಳ್ಳೋಣ. ಯಾವಾಗ ಒಂದ್ಸಲ ತಕೊಂಡೋಗಿದ್ದೆ ನಾವು ಹಂಗೆ ವರ್ಷ ಈಗ ಯಾರಿಲ್ಲ. ಕಾನ್ ಮಾಡ್ತೀನಿ ಕೊಡಿ, ಎಲ್ಲರೂ ಅಲ್ಲ. ಸರಿ, ಈಗ ಕಾಫಿ ಕುಡಿದ್ರೆ ಮೈ ತೊಳ್ಕೊಂಡಿರೋದು. ಕಾಫಿ ಕುಡಿಯಲ್ಲ, ಏನಾಗಲ್ಲ. ಇದು ಆಗತ್ತ ಇಲ್ಲಪ್ಪ, ನಾನು ಹಗಲೆಲ್ಲ ಕುಡಿಯಲ್ಲ. ಬೆಳಿಗ್ಗೆ ಒಂದು ಟೈಮು, 4 ಗಂಟೆಗೆ ಒಂದು ಟೈಮ್ ಕುಡಿತಿದ್ದೆ. ಅಂಥದಾಗ ಇವ್ರು 4 ಗಂಟೆಗೆ ಬರ್ತಾರೆ ಅನ್ನೋದು 3 ಗಂಟೆಗೆ ಕುಡಿದು ಮೈ ತೊಳ್ಕೊಂಡಿರೋದು. ಹಗಲೆಲ್ಲ ಕುಡಿಯಲ್ಲ. ಅಷ್ಟು ಬಾಯಿ ಬಿಟ್ಟಯ್ಯ ಸಾರ್, ನಂದ್ರೆ ಮುದ್ದೆ ತಿಂದ್ರೆ ಚಪಾತಿ, ಏನ ಕಾಫಿ ಜೊತೆಗೆ ತಿಂದ್ರೆ ಒಂದು ಬ್ರೆಡ್. ಎಣ್ಣೆ ಅಂಶ ಪಣ್ಣೆ ಅಂಶ ತಿಂಡಿ ಪಂಡಿ ಡಾಕ್ಟ್ರು ನನಗಿನ್ನ ಸಣ್ಣವರು. ನಾನು ಹೋದ್ರೆ ನಮ್ಮ ಅಕ್ಕ ಬಂದ್ಲು ಅಂತಾರ ಅವ್ರು. ಎಷ್ಟು ಮರ್ಯಾದೆ. ಎಣ್ಣೆ ತಿಂದ್ರೆ ಹಂಗೆ, ಎಣ್ಣೆ ತಿನ್ಬಾರ್ದು. ಎಣ್ಣೆ ತಿಂದ್ರೆ ಮತ್ತೆ ಕಾಯಿಲೆಗಳು. ಚಿಪ್ಸ್ ಅಯ್ಯ, ಗೋಬಿ ತಿಂದ್ರೆ ಯಾಯನ ವರ್ಷದಾಗ ಒಂದ್ಸಲ 2 ಸಲ ತಿಂದ್ರೆ ಗೋಬಿ ತಿಂದ್ಬಿಟ್ರೆ ದಪ್ಪ ಬಂದ್ಬಿಡ್ತಾರೆ. ಎಣ್ಣೆ ಕರಿಯಲ್ಲ, ಎಣ್ಣೆ ಕರಿತಾರೆ, ಎಣ್ಣೆಗೆಲ್ಲ ಚಿಪ್ಸು ಎಲ್ಲ ಎಣ್ಣೆನೆ ಎಣ್ಣೆಲೆ ಫ್ರೈ
ಮಾಡೋದು ಚಿಪ್ಸ್ ನೀರಲ್ಲಿ ಫ್ರೈ ಮಾಡ್ತಾರ. ಮತ್ತೆ ವಡೆ ತಿಂತೀಯ, ಪೂರಿ ಅದ ಹೆಂಗ್ ಪೂರಿ ಬರುತ್ತೆ? ಯಾತದ ವಡೆ ತಿಂತಾರೆ. ವಡೆ ತಿನ್ನಲ್ಲ ನೀನು? ಆ ವಡೆ ತಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಪೇಪರ್ ಇಟ್ಕೊಂಡು ಹಾ. ಅದ್ರ ಮೇಲೆ ಮತ್ತೆ ಪೇಪರ್ ಹಾಕೊಂಡು ಚೆನ್ನಾಗಿ ಎಣ್ಣೆನೆಲ್ಲ ತೆಗ್ದು ಜಜ್ಜಿ ತಿನ್ನೋದು. ಹಂಗ ತಿನ್ನಲ್ಲ. ಅಂತ ಬಾಳಿಗೆ ಏನಕ್ಕೆ ತಿನ್ಬೇಕು? ಎಣ್ಣೆ ತಿನ್ನಕ್ ಹೋಗಲ್ಲ ನಾನು. ಎಲ್ಲರ ತಂದ್ರೆ ಉದ್ದುಡೆ ಅದು ಕೆಲ್ಸಕ್ಕೆ ಹೊತ್ತಾಗುತ್ತೆ ಮೇಲೆ ಕೂಡ ಚೆನ್ನಾಗಿ ತಟ್ಟಿ ಅದ್ರಾಗ ಎಣ್ಣೆ ಒಂದು ಚೂರು ಇರಬಾರ್ದು, ಎಲ್ಲ ಪೇಪರ್ಗೆ ಆಗ್ಬೇಕು. ಆ ಥರ ತೆಗೆದು ತಿನ್ನೋದು ನಾನು. ಹಂಗ ತಿನ್ನಲ್ಲ. ಉದ್ದು ಶಕ್ತಿ ಅಮ್ಮಡಿ ಇಷ್ಟ ಉದ್ದಿನೊಡೆ. ಉದ್ದಿನೊಡೆ ನಾವ್ ಒಂದ್ 5 ದಿವಸ ಆಯ್ತು ಮಾಡಿದ್ವಿ. ಕಾಲು ನೋವಲ್ಲ, ತಿನ್ನಲ್ಲ. ಕಡಲೆ ಹಿಟ್ಟಿನ ಬೋಂಡ ತಿನ್ನಲ್ಲ. ಎಲ್ಲಾರ ಅಕಸ್ಮಾತ್ ತಂದ್ರೆ ಅವು ತಂದ್ರೂ ಹಂಗೆ ಅದು ಎಣ್ಣೆ ತೆಗ್ದೇ ತಿನ್ನೋದು. ಅದು ಒಂದೇ, ಜಾಸ್ತಿ ತಿನ್ನಲ್ಲ. ಉದ್ದಿನೊಡೆ ಇನ್ನು 2-3 ತಿಂತೀನಿ. ಏ ಬಾಯಿ ಕಡೆ ಸೌಂಡ್ ಮಾಡ್ಕೊಂಡು ಹೋಗಂಗಿಲ್ಲ. ಕಾರು ಬಿಡಲ್ಲ ಅವ್ರಿಗೆ ಗೊತ್ತಾ, ಇಲ್ಲೇನೋ ಹಳ್ಳಿ ಅಂತ ಬಿಟ್ಟು ಯಾವನು ಕೇಳಲ್ಲ. ಸಿಟಿ ಕಡೆ ಆ ಥರ ಸೌಂಡ್ ಹಾಕೊಂಡು ಹೋಗ್ಲಿ, ಕಾರ್ ಸೈಡಿಗೆ ನಿಲ್ಲಿಸಿ ಕಾರಲ್ಲಿ ಸೌಂಡ್ ಬರುತ್ತಾ ಜೋರಾಗಿ. ಇಲ್ಲ ಅವ್ರೇನೋ ಹಾಕ್ಸಿದಾರೆ ಅದು ಹಿಡಿದ್ರೆ ಕೊಡಲ್ಲ ವಾಪಸ್ ಬೇರೆ ಕಡೆ. ಇದು ಯಾವ ಊರು? ಹಿಂಗೆ ಹೋಗುತ್ತಲ್ಲ ಅದು ಕಲ್ಲಾಪುರ ಕಲ್ಲಾಪುರ ಹಿಂಗ ಮಲ್ಲಾಪುರ. ಆಂಜನೇಯ ದೇವಸ್ಥಾನ ಅಮ್ಮ ಅದಾ ಬಸ್ಸೂರು ಬುಲ್ವಾಲ ಕಲ್ಲಾಪುರ ಗರ್ಜೆ ಜಗತಿ. ಇದು ನಮ್ಮ ಐದವ್ರ ಮನೆ. ಹೇಗಿದೆ ಇದ್ದದ್ದು ಔಟ್ಫಿಟ್? ಗೈಸ್ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಮುಂಚೆ ಇದೆ ಅದಕ್ಕೆ ಬಂದು ಕತ್ಲೆ 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 ವೈಟ್ ಆ್ಯಂಡ್ ವೈಟ್. ನಂದು ವೈಟ್. ಸ್ವಲ್ಪ ಫೋನ್ ತಗೊಂಡ್ರಿ ನಮ್ದು ಇದ್ಕಡೆ ಏನ ನೋಡಿ ಪ್ರಿಯಾ ಸಾನು ಪ್ರೀತಿ ಅವಳೇನು ಮಾಡಲ್ಲ ರಿಯಾಕ್ಷನ್. ದೊಡ್ಡ ಹೊಳೆ ಇದು. ಸಮರ್ಥ ಈಗ ಮಾಡಿರೋದು ಇವೆಲ್ಲ ಕುತ್ಕೊಳಕ್ಕೆ, ಅವಾಗೆಲ್ಲ ಇತ್ತು. ಇಳಿಬೇಡ್ರಿ, ಇಲ್ಲಿ ಗೋವಾ ಮಾಡಿಸ್ತಾರೆ. ಬಂದವ್ರಾಗಲೇ ಸುಮಾರು ಜನ ಮಾಡ್ತಿರ್ತಾರೆ, ಸುಮಾರು ಜನ ಮಾಡ್ತಿರ್ತಾರೆ. ಇಲ್ಲಿಂದ ಹೆಂಗೆ ಕಾಣುತ್ತೆ ಮಳೆಗೂ ಅದಕ್ಕೆ.
ಥ್ಯಾಂಕ್ಸ್, ಒಳ್ಳೆಯದಾಗಲಿ. ಬರ್ತಿದ್ದಂಗೆ ನನಗೂ ಹೋಗ್ರಿ ಇಬ್ಬರು ಕುಂಕುಮ ಕೈಲಿ. ಈ ಕಡೆಯಿಂದ ಒಂದು ಬರುತ್ತೆ, ದೊಡ್ಡ ಹೊಳೆ ಅಲ್ಲ, ಇಲ್ಲಿಂದನೇ ಇದು ಹಾಕೊಳ್ರಿ, ನೀರು ಹಾಕೊಳ್ರಿ. ಹಿಂಗೆ ಕಾಲಿಂಗ್ ಅನ್ಕೊಂಡು ಹಿಂಗೆ ಬಾ ಕಳಿಕೆ ಕ್ಲಿಯರ್ ಕೊಡ್ತೀಯಾ? ಬರ್ರಿ ಸ್ವಲ್ಪ ಏಯ್ ಅವೆಲ್ಲ ಇಳಿಯಕ್ಕೆ ಹೋಗಿ ಅವೆಲ್ಲ ಕಾಲ್ಗೆ ಜಾಸ್ತಿ ನೀವು ಕೊಟ್ಟೆ ಅದೇ ಎಲ್ಲ 3 ಜೊತೆ ಸಿಗ್ತದೆ. ಇವರು ನಮ್ಮ ದೊಡ್ಡವ್ರು ಬಿದ್ದಿ ಪುಟ್ಟ ಪುಟ್ಟ ಮನೆಯವರು ಆಡೋರು. ಕೆಂಪು ಅಂತ ಇವರು ನಮ್ಮ ಮೈದ, ಲಾಸ್ಟ್ನೇ ಮೈದ ನನಗೆ ಗೊತ್ತಿದ್ದಂಗೆ. ಒಣದೊಂದು ಹಿಡಿತೀನಿ ತಡಿ ರಮೇಶ್. ಅಲ್ಲಿ ಗಾಡಿ ಇವರು ನಮ್ಮ ಭಾವ, ನಮ್ಮ ಮನೆಯವ್ರ ಅಣ್ಣ. ಬರ್ರಿ ಹಿಂಗೆ ಹಾಕೊಂಡು ಇನ್ನೊಬ್ಬ ಮೈದ ಇದ್ದ, ಅವನ ಹತ್ರ ಸಿಗಲಿಲ್ಲ, ಫೋಟೋಗೆ ಆ ಕಡೆ ಎಲ್ಲ ಹೋಗಿದ್ದ. 4 ಜನ ಗಂಡ್ಮಕ್ಳು ಇವರು. ಎಲ್ಲರೂ ಗಂಡ್ಮಕ್ಳು ಎಲ್ಲ ಸೇರಿ ಮಾಡಿಸ್ಬೇಕಲ್ಲ. ಏನು ಗೊತ್ತಾ, ಹಸಿಮೆಣಸು ನಮ್ಮ ಮನೇಲಿ ತಿಂಡಿಗೆ ಹಸಿಮೆಣಸು ಇರಲಿಲ್ಲ. ಇಡೀ ಪಾಟಲ್ಲಿ ಅದೇ ಹುಟ್ಟಿತ್ತು. ಟೈಮಿಗೆ ಆಯಿತು. ಹಂಗೆ ನಮ್ಮ ಲೈಫಲ್ಲಿ ನಮ್ಗೆ ಏನೇ ಒಂದು ಸಿಗಬೇಕು ಅಂದರೆ ಅದು ಆಟೋಮೆಟಿಕಲಿ ಸಿಗುತ್ತೆ. ನಾವು ಕಷ್ಟಪಡೋ ಹಾಗೇ ಇಲ್ಲ. ಈಗ ತಿಂಡಿಗೆ ಪಲಾವಿಗೆ ಏನು ಮಾಡೋದು ಅಂತಿದ್ದೆ. ಹಸಿಮೆಣಸೆಲ್ಲ ಖಾಲಿಯಾಗಿತ್ತು, ತಂದಿರಲಿಲ್ಲ. ನೋಡಿ ಈಗ 4 ಇತ್ತು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತೀವಲ್ಲ, ಅದೇ ಖಾರ ಸಾಕಾಗುತ್ತೆ. ಗೈಸ್, ಇವತ್ತು ಡೇಟ್ ಬಂದು 6. ನಮ್ಮ ಮನೆಯಲ್ಲಿ ಇಡ್ಲಿ ಚಟ್ನಿ, ರವೆ ಇಡ್ಲಿ ಚಟ್ನಿ. ಯಾರು ರವೆ ಇಡ್ಲಿ ಬೇಕು? ಬನ್ನಿ 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 ಬನ್ನಿ. ರೊಟ್ಟಿದ ಕೈಯಲ್ಲೇ ಬಡಿದಿರೋದು. ತೆಳ್ಳು ಕಲಿಸಿದ್ರೆ ಕೈಯಲ್ಲೇ ಬಡಿಬೋದು. ಇಷ್ಟು ದೊಡ್ಡದು ಮಾಡಿದ್ರು ಇನ್ನೂ ತೆಳ್ಳು ಮಾಡಬೇಕಂತೆ ನಮ್ಮ ಮನೆಯವರಿಗೆ. ಗೈಸ್, ಹೇಗಿದ್ದೀರ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಏನಂದರೆ ಅದೇ ನಮ್ಮ ಮನೆಯವರಿದ್ದಾರಲ್ಲ, ನನಗೆ ಕೆರ್ಕೊಳ್ಳೋಕ್ಕೆ ಪುರ್ಸೊತ್ತಿಲ್ಲ ಅಂತಾರಲ್ಲ, ಹಾಗಾಗಿದೆ. ಅವಾಗಂದರೆ ಒಬ್ಬಳೇ ಇರ್ತಿದ್ದೆ, ಯೂಟ್ಯೂಬ್ ಮಾಡೋಣ ಅನ್ನೋದು ಹೇಳೋಣ ಅನ್ಸೋದು. ಈಗ ಬರೀ ಕೆಲಸಗಳೇ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ನನಗೆ ನಿಜ ಹೇಳಬೇಕು ಅಂದರೆ ನನಗೆ ಇಷ್ಟನೇ ಆಗ್ತಾಯಿಲ್ಲ. ಅಷ್ಟು ಕೆಲಸಗಳಿರುತ್ತೆ, ನಾಟ್ ನೆಸೆಸರಿ ಅಂತ ಅನಿಸುತ್ತೆ ವಿಡಿಯೋ ಮಾಡೋದು. ಏನಾಯಿತು ಅಂದರೆ ನಾವು ನಮಗೆ ಯಾವಾಗ ನೋಡಿದ್ರು ಎಲ್ಲಿ ಕೇಳಿದ್ರು ಪಿತೃಪಕ್ಷ, ಪಿತೃದೋಷ ಇದೆ, ಪೂಜೆ ಮಾಡಿಸ್ಬೇಕು ಅಂತ ಯಾವಾಗಲೂ ಹೇಳೋರು. ಸುಮಾರು ವರ್ಷಗಳಿಂದ ಇರೋ ನಮ್ಮ ಅತ್ತೆ ಮನೆ ಕಡೆ ನಾನು ಡಿಸ್ಕಸ್ ಮಾಡಿದ್ರು ಯಾರೂ ನಮ್ಮ ಅತ್ತೆ ಒಪ್ತಿರಲಿಲ್ಲ. ನಮ್ಮ ಅತ್ತೆನ ಸ್ವಲ್ಪ ಒಪ್ಸೋದು ತುಂಬಾ ಕಷ್ಟ. ಆಮೇಲೆ ಹಂಗಾಗಿ ನಾವೆಲ್ಲರೂ ಎಲ್ಲ ಒಂದಲ್ಲ ಒಂದು ರೀತಿ ಸಫರ್ ಪಡ್ತಿದ್ವಿ. 4 ಜನ ಗಂಡುಮಕ್ಕಳು ಎಲ್ಲರೂ ಒಂದಲ್ಲ ಒಂದು ರೀತಿ ಸಫರ್ ಪಡ್ತಿದ್ವಿ. ಈಗ ನಮ್ಮ ಓರ್ಗಿತಿ, ಲಾಸ್ಟ್ನೇ ಓರ್ಗಿತಿ, ನಾನು ಇಬ್ಬರು ಸೇರಿಕೊಂಡು ಡಿಸೈಡ್ ಮಾಡಿ ಪಿತೃದು ಪೂಜೆ ಮಾಡಿಸ್ಬಿಡೋಣ, ಎಷ್ಟು ಬೇಗ ಪೂಜೆ ಮಾಡಿಸ್ತೀರ ಅಷ್ಟು ಒಳ್ಳೇದಂದರು. ಅದಕ್ಕೆ ಪೂಜೆ ಮಾಡಿಸಿದ್ವಿ. ಮೊನ್ನೆ 2-3ಕ್ಕೆ ಅಲ್ಲಿ ಮನೆಯಲ್ಲಿ ಮಾಡಿ, ಕಡೂರಲ್ಲಿ ಮಾಡಿ, ಅಲ್ಲಿಂದ ಹೋಗ್ಬಿಟ್ಟು ಕೂಡ್ಲಿರಿ ಪೂಜೆ ಮಾಡಿಸಿದ್ವಿ. ಇನ್ನು ಸುಮಾರು ಪೂಜೆಗಳದು ಇದೆ, ನಮ್ಮ ಪ್ರಾಬ್ಲಮ್ಸಿಗೆಲ್ಲ ಹೇಳಿದರೆ ಮಾಡಿಸ್ಬೇಕು. ಏನಪ್ಪ ಹೇಳಿದ್ರೆ ಮನುಷ್ಯನಿಗೆ ತೊಂದರೆಗಳು ಬರೋದು 3 ಒಂದು ಪಿತೃಗಳದು, ಅಂದರೆ ಪಿತೃದೋಷ ಇರುತ್ತೆ, ಒಂದು ಸರ್ಪದೋಷ ಇರುತ್ತೆ, ಇನ್ನೊಂದು ಮನೆ ದೇವರು. ಈ 3 ಸಮಸ್ಯೆಗಳಿರ್ತವೆ. ಮನುಷ್ಯ ಈ 3ನ್ನ ಕರೆಕ್ಷನ್ ಮಾಡ್ಕೊಂಬಿಟ್ರೆ ಲೈಫಲ್ಲಿ ಯಾವ ಸಮಸ್ಯೆಗಳು, ಯಾವ ತೊಂದರೆ ತಾಪತ್ರಯಗಳು ಬರೋಲ್ಲ. ಈ 3 ಮನುಷ್ಯ ಕರೆಕ್ಟ್ ಮಾಡ್ಕೋಬೇಕು, ಆಗ ಸಮಸ್ಯೆಗಳು ಬರೋಲ್ಲ. ನಮ್ಮ ತಮ್ಮನಿಗೂ 8 ವರ್ಷ ಮಕ್ಕಳಿರಲಿಲ್ಲ. ಆವಾಗ ನಾನು ನಮ್ಮ ಅಪ್ಪನಿಗೆ ಹೇಳಿ ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತ ಹೇಳಿ ಸರ್ಪ ಸಂಸ್ಕಾರ ಮಾಡಿಸಿದಾಗ
ಅವನಿಗೆ 6 ತಿಂಗಳಿಗೆ ಮಗು ಆಯಿತು. ಹಾಗೆ ನಾವು ಸೊಲ್ಯೂಷನ್ ಓರಿಯೆಂಟೆಡ್ ಪರ್ಸನ್ ಆಗಬೇಕು, ನಾಟ್ ಪ್ರಾಬ್ಲಮ್ಯಾಟಿಕ್. ನನಗೇನು ತೃಪ್ತಿ ಇದೆ ಅಂದರೆ, ನಮ್ಮ ಅತ್ತೆ ಮನೆ ಕಡೆ ಒಂದು ಪಿತೃದೋಷದ ಪೂಜೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ರಲ್ಲ, ಅದೊಂದು ಖುಷಿ ಆಯಿತು. ಅದು ನೋಡಿ ಎಷ್ಟು ನಿಜ ಅಂದರೆ, ನಮ್ಮ ಓರ್ಗಿತ್ತಿ ಮನೆಗೆ ಗೂಬೆ ಯಾವಾಗಲೂ ಬಂದು ಕುತ್ಕೊಳ್ಳೋದಂತೆ ಅವ್ರ ಮದುವೆ ಆದಾಗಿಂದಲೂ. ಅದು ಯೂಶಲಿ ಗೂಬೆ ಬಂದು ಕುತ್ಕೊಳ್ಳೋದು ಪಿತೃಗಳು ದೋಷ ಇದ್ದಿದೆ ಅಂತೆ. ಪೂಜೆ ಮಾಡಿಸಿದ ದಿನದಿಂದ ಗೂಬೆ ಬಂದು ಕುತ್ಕೊತಾನೆ. ಇದೆಲ್ಲ ಗೊತ್ತಾಗುತ್ತೆ ಅವೆಲ್ಲ ಎಷ್ಟು ನಿಜ ಅಂತ. ಹಾಗಾಗಿ ಪಿತೃದೋಷ, ಸರ್ಪದೋಷ, ಮನೆ ದೇವ್ರ ಪೂಜೆ ಇಷ್ಟನ್ನು ನಾವು ಕರೆಕ್ಷನ್ ಮಾಡ್ಕೊಂಡಾಗ ಲೈಫಲ್ಲಿ ತೊಂದರೆ ತಾಪತ್ರಗಳು ಬರೋಲ್ಲ. ಒಂದು ನಮ್ಮ ತಮ್ಮನೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಸರ್ಪ ಸಂಸ್ಕಾರ ಮಾಡಿಸ್ತಾ ಅವನಿಗೂ ಒಳ್ಳೆಯದಾಯಿತು. ಇಲ್ಲಿ ನಮ್ಮ ಅತ್ತೆ ಮನೇಲಿ ಈ ಸರಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಪೂಜೆ ಮಾಡಿಸಿದ್ರು ಒಳ್ಳೆಯದಾಯಿತು. ಹಾಗಾಗಿ ನಾನು ಎಲ್ಲರ ತೊಂದರೆ ತಾಪತ್ರಯನ ನಾನೊಂದು ರಿಲೀಫ್ ಕೊಟ್ಟೆ ಅನ್ನೋದು ಏನು ಖುಷಿನಪ್ಪ ಅಂದರೆ, ನಾನು ಎಲ್ಲ ತೊಂದರೆ ತಾಪತ್ರಯಕ್ಕೆ ಒಂದು ರಿಲೀಫ್ ಕೊಟ್ಟೆ, ಒಂದು ಪೀಸ್ ಕೊಟ್ಟೆ ಅನ್ನೋದು ಖುಷಿ ಇದೆ ನನಗೆ. ಹಾಗಾಗಿ ನಾವು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ನ ಕೊಡಬೇಕು, ಆಗ ನಮಗೂ ಕೂಡ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಾನು ಮತ್ತೆ ವಿಡಿಯೋ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ಗೈಸ್, ನನಗೆ ಇಂಟ್ರೆಸ್ಟ್ನ ಕಳ್ಕೊಂಬಿಟ್ಟಿದ್ದೀನಿ, ಅಷ್ಟು ಬ್ಯುಸಿಯಾಗಿದ್ದೀನಿ. ನೋಡಬೇಕು, ಮನಸ್ಸು ಬಂದಾಗ ಮಾಡ್ತೀನಿ, ರೆಗ್ಯುಲರಾಗಿ ಮಾಡ್ತೀನಿ ಅಂತ ಹೇಳಲ್ಲ. ನನಗೆ ಯಾರ್ಯಾರು ನನಗೆ ಯಾರ್ಯಾರು ನನ್ನದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.